ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲ ಕಡೆ ಎಕ್ಸಾಮ್ ನಡೀತಾ ಇದೆ. ಎಲ್ಲ ಮಕ್ಳಿಗೂ ಎಕ್ಸಾಮ್ ಬ್ಯುಸಿ. ಅಂದರೆ ಈ ಪ್ರಿ KG LKG ಆ ಥರ ಇರೋದೆಲ್ಲ ಎಕ್ಸಾಮ್ ಮುಗ್ದೋಗಿರುತ್ತೆ ಆಲ್ರೆಡಿ. ಅವರು ದಸರಾ ಹಾಲಿಡೇ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಬಟ್ ಸ್ವಲ್ಪ ಮಿಡಲ್ ಕ್ಲಾಸು ಹೈಸ್ಕೂಲಲ್ಲಿ ಇರೋರಿಗೆ ಸ್ವಲ್ಪ ಈ ಬಿಸಿ ಗೊತ್ತಿರುತ್ತೆ. ಹಾಗೆ ಎಕ್ಸಾಮ್ ನಡೀತಾ ಇತ್ತಲ್ವ. ಸೊ ನನ್ನ ಮಗನಿಗೆ ಒಂದಿಷ್ಟು ಓದಿಸ್ಕೊಂಡು ಪ್ರಿಪೇರ್ ಮಾಡಿಕೊಂಡು ಹಾಗೆ ನನ್ನ ಒಂದು ರೆಗ್ಯುಲರ್ ವ್ಲಾಗ್, ಡೈಲಿ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಡೇ ನನ್ನ ಮಗನಿಗೆ ಸೈನ್ಸ್ ಎಕ್ಸಾಮಿನೇಷನ್ ಇತ್ತು. ಸೊ ಹಾಗಾಗಿ ಅದನ್ನು ಅವನು ಪ್ರಾಕ್ಟೀಸ್ ಮಾಡಿ ನನಗೆ ಒಪ್ಪಿಸ್ತಾ ಇದ್ದಾನೆ. ಅವನಿಗೆ ಆ ಥರ ಒಪ್ಪಿಸಿದ್ರೇ ಅವನು ಥರ ಸಮಾಧಾನ, ಮತ್ತು ನನಗೂ ಕೂಡ ಅಷ್ಟೇ. ಸೊ ನಾನು ಓದ್ಕೊಂಡಿದ್ದೀನಿ ಅಂದರೂ ನಾನು ಒಂಥರ ಮೈಂಡಲ್ಲಿ ಕೊರಿತಾ ಇರುತ್ತೆ, ಓದಿರ್ತಾನೋ ಇಲ್ವೋ ಅಂಥೇಳಿ. ಒನ್ಸ್ ಅವನು ನನ್ನ ಹತ್ರ ಅದನ್ನು ಒಪ್ಪಿಸ್ಬಿಟ್ರೆ ನನಗೆ ತಲೆ ಕೂತ್ಕೊಳ್ಳುತ್ತೆ, ಹಬ್ಬ ಓದಿದ್ದಾನೆ ನನ್ನ ಮಗ ಅಂತ. ಅಲ್ಲಿ ಹೋದ್ಮೇಲೆ ಅವ್ನು ಹೇಗೆ ಬರೀತಾನೆ ಮತ್ತು ಎಷ್ಟು ನೆನಪಿರುತ್ತೆ ಅನ್ನೋದು ಅವರವರ ಕೆಪಾಸಿಟಿ ಮೇಲೆ ಡಿಪೆಂಡು. ಸೊ ಇದಿಷ್ಟು ಆದಮೇಲೆ 2 ದಿವಸದಿಂದ ನಮ್ಮ ಮನೆ ಹತ್ರ ಮಳೆ ಬರುತ್ತೆ ಜೋರಾಗಿ ಆ ಥರ ತೋರಿಸ್ತಾನೆ ಇತ್ತು. ಇದ್ದಕ್ಕಿದ್ದಂಗೆ ಗುಡುಗು ಸಿಳ್ಳು ಮಳೆ ಬರೋ ಮೂಮೆಂಟೇ ಇರಲಿಲ್ಲ. ಬಟ್ ನೋಡಿದ್ರೆ ಓದಿಸಿ ಈಚೆ ಬರೋ ಅಷ್ಟರಲ್ಲಿ ಫುಲ್ಲು ಮಳೆ ಜೋರಾಗಿ ನಮ್ಮ ಮನೆ ಹತ್ರ. ಒಂಥರ ಖುಷಿಯಾಯಿತು ನೋಡಿಬಿಟ್ಟು. ಇವತ್ತು ಬಾಲ್ಕನಿಲಿ ಒಂದು ಕೆಂಪು ದಾಸವಾಳ ಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ. ಲೆಮನ್ ಗಿಡ ಅಂತೂ ಎಷ್ಟು ಒಂದು ಹೂವು ಬಿಟ್ಟಿದೆ. ಎಲ್ಲ ಅನ್ಕೊಳ್ತಾ ಇದ್ದೀನಿ ಫುಲ್ಲು ನೀಟ್ ಮಾಡಿಬಿಟ್ಟು, ಏನ್ರಿ ಮ್ಯಾಟ್ ಥರ ಹಾಕ್ಬಿಟ್ಟು ಅಂಟಿಸ್ಬಿಡೋಣ ಅಂತ ಬಾಲ್ಕನಿನ ಮೇಕ್ ಓವರ್ ಮಾಡೋಣ ಒಂದಿನ. ಏನ್ರಿ ಬಾಲ್ಕನಿ ಮೇಕ್ ಓವರ್ ಮಾಡೋಣ ಅಂದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಮಗ ಸೆಕೆಂಡ್ ಎಕ್ಸಾಮ್ ಇದು. ಫಸ್ಟ್ GK, ಸೆಕೆಂಡ್ ಬಂದ್ಬಿಟ್ಟು ಸೆಕೆಂಡ್ ಸೈನ್ಸ್ ಎಕ್ಸಾಮ್ ಬರೆದ್ಬಿಟ್ಟು ನಾನು ಇದ್ದೆ ಅಂದ್ಬಿಟ್ಟು ಆ್ಯಕ್ಚುಲಿ ಬಚ್ಚಿಟ್ಕೊಂಡ್ಬಿಟ್ಟಿದೆ ಇವತ್ತು. ಸುಮ್ಮನೆ ತಲೆ ಕೆಡಿಸ್ತೀಯ, ನಾನು ನಾಳೆಯಿಂದ ಎಕ್ಸಾಮ್ ಮುಗಿಯೋವರೆಗೂ ಬರಲ್ಲ ಮನೆಗೆ, ನೀನೇ ಓದ್ಕೋಬೇಕು ಹಂಗೆ ಹಿಂಗೆ ಅಂತ ಹೇಳಿದ್ನ. ಇವತ್ತು ಮನೆಗೆ ಬಂದವನೇ ನಾನು 6 ರೂಮಲ್ಲಿ ಮಂಚದ ಕೆಳಗಡೆ ಬಚ್ಚಿಟ್ಕೊಂಡಿದ್ದೆ. ಸೊ ಎಲ್ಲ ಕಡೆ ಮನೇಲಿ ಎಲ್ಲ ಕಡೆ ಹುಡ್ಕಾಡ್ದ, ಮಮ್ಮಿ 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 ಅಂತ. ಆಮೇಲೆ ಮೇಲ್ಗಡೆ ಸೆಕೆಂಡ್ ಫ್ಲೋರ್ಗೆ ಹೋಗ್ಬಿಟ್ಟು ಅವ್ರದ್ದು ಫೋನ್ ಇಸ್ಕೊಂಡು ಏನ್ರಿ ಕಾಲ್ ಮಾಡ್ತಾ ಇದ್ದಾನೆ ಅಲ್ಲಿಂದ. ನಾನು ಕಟ್ ಮಾಡಿದಾಗ ಅವ್ನು ಡೌಟ್ ಬಂದಿದೆ, ಮನೇಲೇ ಇದ್ದಾರೆ ಮಮ್ಮಿ ಅಂದ್ಬಿಟ್ಟು ಬಂದು ನನ್ನನ್ನು ಆವಾಗ ಹುಡುಕ್ತಾ ಮಂಚದ ಕೆಳಗಡೆ ಅಲ್ವಪ್ಪ. ಫಸ್ಟ್ ಎತ್ತದ ಹಿಂಗೆ ಬಟ್ ಮುಂದೆಗಡೆ ಇದೆಲ್ಲ ಬ್ಯಾಗೆಲ್ಲ ಇಟ್ಬಿಟ್ಟಿದ್ನಲ್ಲ, ಅವ್ನಿಗೆ ಅಷ್ಟೊಂದು ಅಬ್ಸರ್ವ್ ಮಾಡಲಿಲ್ಲ. ಅಲ್ಲಿ ಕುತ್ಕೊಳ್ಳೋದ ನಮ್ಮಮ್ಮ ಅಂದ್ಬಿಟ್ಟು ಹೊರಟೋದ. ಆಮೇಲೆ ಲಾಸ್ಟಿಗೆ ಇನ್ಯಾವುದೋ ಆಪ್ಷನ್ ಇಲ್ಲ ಅನ್ನೋವಾಗ ಅಲ್ಲಿ ಬಂದು ಬ್ಯಾಗ್ ಎಳ್ದ್ಬಿಟ್ಟು ನೋಡ್ದ ಅಲ್ವಪ್ಪ. ನಿಜವಾಗ್ಲೂ ನಾನೇನಾದರೂ ಎಲ್ಲಾದ್ರೂ ಪಿಕ್ನಿಕ್ ಹೋಗ್ಬಿಟ್ರೆ ಎಕ್ಸಾಮ್ ಮುಗಿಯೋವರೆಗೂ ಹೋದ್ರೆ ಏನ್ ಮಾಡ್ತೀಯ? ಆಪ್ಷನ್ ಹೇಳು ಒಂದು. ಎಲ್ಲಿಗೆ? ಎಕ್ಸಾಮ್ ಬರೀದೆ. ಎಕ್ಸಾಮ್ ಬರೀಕ್ ಹೋಗ್ತೀಯ, ಓದ್ಕೊಂಡು ಹೋಗ್ತೀಯ ನೀನೆ. ಸರಿ ಆಯ್ತು, ಹಂಗಾರೆ ಇವತ್ತು ನಾನು ಕನ್ನಡ ಕೇಳಲ್ಲ ಹಂಗಾದ್ರೆ. ಆಯ್ತಾ? ನೀನೇ ಓದ್ಕೊಂಡು ನೀನೇ ಹೋಗು. ಆಯ್ತಾ? ಇದೇ ಮಾತು. ಒಪ್ಸ್ತೀನಿ ಬಾ ಮಮ್ಮಿ ಅಂತ ಹೇಳ್ಬಾರ್ದು. ಆಯ್ತಾ? ನಿಜ? ಸರಿ ಓದ್ಕೊಂಡ್ರೆ. ಓ, ನಾನ್ ಕೇಳಲ್ಲ ಅಂದ್ರೆ 5 ನಿಮಿಷಕ್ಕೆ ಬರ್ತಾನೆ. ನಾನು ಕೇಳ್ತೀನಿ ಅಂತಂದ್ರೆ 5 ಅವರ್ ಆದ್ರೂ ಮುಗಿಯಲ್ಲ ಅಲ್ವಪ್ಪ. ಅದನ್ನೇ ನಾನು ಹೇಳಿದ್ದು. ಇವಾಗ ಬಂದವನು ಸ್ಕೂಲಿಂದ ಬಂದವನು ಅವ್ನು ನಿದ್ದೆ ಮಾಡ್ದ ಚೆನ್ನಾಗಿ. 4 o'clock ಎದ್ಬಿಟ್ಟು ಇವಾಗ ಕುತ್ಕೊಂಡಿದ್ದಾನೆ. ಈಗ 5 ನಿಮಿಷಕ್ಕೆ ಆಚೆ ಬರ್ತಾನಂತೆ. ನಾನೇ ಕೇಳ್ತೀನಿ ನೋಡ ಹೆಂಗೆ ಒಪ್ಪಿಸ್ತೀಯ ಅಂತ. ಅಲ್ಲೆಲ್ಲ ಅದು ತುಕ್ಕಕ್ಕೆ ಹಾಕೋದನ್ನ ಒಂದು ಬ್ಯಾಗ್ ಹಾಕಿ ಇಟ್ಟಿದ್ದೀನಿ. ಅದು ತಗೊಂಡೋಗಿ ಹಾಕ್ಬಿಡು ಶಶಿ. ಆ ಬ್ಯಾಗ್ ಅಲ್ಲೇ ಕಸದ ತರ ಬಿದ್ದಿದೆ, ತಗೊಂಡೋಗಿ ಹಾಕು.
ಸೊ ಟೈಮ್ ಆಗಲಿ 6 ಗಂಟೆ ಆಗ್ತಾಯಿದೆ. ಬಾಲ್ಕನಿನ ಮೇಕ್ ಓವರ್ ಮಾಡೋಣ ಅಂದೆ. ಅದು ಶೀಟ್ ಥರ ಬರುತ್ತೆ ನೋಡಿ, ಆ ಶೀಟ್ ಥರ ಅಂಟಿಸ್ಬಿಟ್ಟು ಫಸ್ಟು ಅದು ಪಾಟೆಲ್ಲ ತೆಗೆದ್ಬಿಟ್ಟು ಅಲ್ಲೆಲ್ಲ ನೀಟಾಗಿ ಆ್ಯಸಿಡ್ ಹಾಕಿ ವಾಶ್ ಮಾಡಿ ಆ ಮಣ್ಣೆಲ್ಲ ಇದೆಯಲ್ಲ ಅದೆಲ್ಲ ಆಮೇಲೆ ಶೀಟ್ ಥರ ಅಂಟಿಸ್ಬಿಟ್ಟು ಮಾಡಿ. ಈಗೇನು ಪಾಟ್ ಎತ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು? ನಾನು ಜೀಜಿ ಪ್ಲಾಂಟ್ ಹೇಳಿದ್ದಲ್ಲ, ಇದು ಸ್ನೇಕ್ ಪ್ಲಾಂಟ್ ಹೇಳಿದ್ ನಾನು. ಸ್ನೇಕ್ ಪ್ಲಾಂಟ್ ಪಾಪ ಪ್ಲೀಸ್, ಜೀಜಿ ಪ್ಲಾಂಟ್ ಬೇಡ, ಜೀಜಿ ನಾಟ್ ಜೀಜಿ. ನೀವು ನಿಮ್ಮ ಜೊತೆ ಸೇರ್ಕೊಂಡು ನಾನು ಜೀಜಿ ಜೀಜಿ ಅಂತ ಇದ್ದೀನಿ. ಸೊ ಹಾಗೆ ವ್ಲಾಗ್ನ ಯಾವಾಗ ಸ್ಟಾರ್ಟ್ ಮಾಡಿದೆ? ಆ್ಯಕ್ಚುಲಿ ನಿನ್ನೆನೇ ಸ್ಟಾರ್ಟ್ ಮಾಡಿದೆ. ಅವ್ನಿಗೆ ಓದಿಸ್ತಾ ಇದ್ನಲ್ಲ, ಅವ್ರದಷ್ಟು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸೈನ್ಸ್ ಮುಗಿದಿದೆ, ಇವಾಗ ನಾಳೆ ಕನ್ನಡ ಇರೋವಂಥದ್ದು. ಸೊ ಕನ್ನಡ ಓದಿದ್ದಾನೆ ಎಲ್ಲ, ಇನ್ನೊಂದ್ಸಲ ರಿವೈಸ್ ಮಾಡ್ಕೊಳ್ತಾ ಇದ್ದಾನೆ. ಸೊ ಆಲ್ರೆಡಿ ಒಂದೇ ಒಂದು ಲೆಸನ್ ಬಿಟ್ಟು ಬೇಕಿದೆಲ್ಲ ಒಪ್ಪಿಸಿದ್ದಾನೆ ನನಗೆ. ಇನ್ನೊಂದು ಲೆಸನ್ ಇತ್ತು ಅಷ್ಟೇ. ಸೊ ಓದ್ಕೊಳ್ತಾನೆ ಅದನ್ನು. ನಾನು ಕಾಫಿ ಮಾಡೋಣ ಅಂತ ಬಂದೆ, ಟೈಮು 6 o'clock ಆಯ್ತಲ್ಲ. ಸೊ ಕಾಫಿ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಹೋಗಿ ಅವನಿಗೆ ಕೇಳ್ತೀನಿ ಇಲ್ಲ. ಮತ್ತು ಕಾಯಿ ಬರ್ಫಿ ಮಾಡಬೇಕು ನಾನು. ವರಮಹಾಲಕ್ಷ್ಮಿ ಹಬ್ಬದ್ದು ಲಾಸ್ಟ್ ವೀಕೇ ಎಲ್ಲ ಕಾಯೆಲ್ಲ ತುರಿದೆ. ಬಟ್ ಆವಾಗ ಇದಾಗೋಯ್ತು ಅಂದ್ಬಿಟ್ಟು ನಾನು ಮಂತ್ಲಿ ಸೈಕಲ್ ಆಯಿತು ಅಂತ ನಾನು ತೆಗೆದಿಟ್ಬಿಟ್ಟಿದ್ದೀನಿ ಫ್ರಿಜ್ಜಲ್ಲಿ. ಹಂಗೆ ಇವಾಗ ಎತ್ತಿಟ್ಬಿಟ್ಟು ಈಚೆ ಅವನಿಗೆಲ್ಲ ಕೇಳಾದ್ಮೇಲೆ ಮಾಡ್ತೀನಿ. ಆದರೆ ಹಾಗೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಆಯಿತಾ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಇನ್ನು ನಾಳೆ ಕನ್ನಡ, ನಾಳಿದ್ದು ಯಾವುದಿದೆಯೋ ಗೊತ್ತಿಲ್ಲ, ಅಲ್ಲಿ ಸ್ಲಿಪ್ ಇಟ್ಕೊಂಡಿದ್ದೀನಿ. ನಾನು ನನಗೆ ಮೇಲೆ ಇಟ್ಕೊಂಡಿರ್ತೀನಿ ಸ್ಲಿಪ್ಪು, ಏಕೆಂದರೆ ನೆಕ್ಸ್ಟ್ ಯಾವುದು ಓದಿಸೋದು ಅಂತ ನನಗೆ ಗೊತ್ತಾಗಬೇಕಲ್ವ. ಹಾಗಾಗಿ ಪ್ಲ್ಯಾನ್ ಮಾಡ್ಕೊಳ್ತೀನಿ. ನಾಳೆ ಆದಮೇಲೆ ನಾಳಿದ್ದು ಸ್ಯಾಟರ್ಡೆ ಒಂದಿದೆ. ಸೊ ಸ್ಯಾಟರ್ಡೆ ಆಯಿತು ಅಂತಂದರೆ ಇನ್ನು ಸಂಡೇ ಮಂಡೇ 2 days. ಇದು ಮಂಡೇ ಬಂದುಬಿಟ್ಟು ಮ್ಯಾಥಮೆಟಿಕ್ಸ್ ಇರುತ್ತೆ. ಸೊ ಸಂಡೇ ನಮ್ಮನೇಲಿ ಬೇರೆ ಪಕ್ಷ ಮಾಡ್ತೀವಿ. ಹಿಂಗಪ್ಪ ಏನಪ್ಪ, ಅದಕ್ಕೆ ಹೇಳಿದ್ದೀನಿ ಸ್ಯಾಟರ್ಡೇನೇ ಸ್ವಲ್ಪ ಚೆನ್ನಾಗಿ ಎಲ್ಲ ಗ್ಲಾನ್ಸ್ ಮಾಡ್ಕೊಬೋದು. ಇನ್ನು ಸಂಡೇ ಅಲ್ಲಿಂದ ಬಂದಾಗ ನೋಡಬೇಕು. ಅದೇನಾಗಿ ಮಂಡೇ ಮೇ ಬಿ ರಿವಿಷನ್ ಕ್ಲಾಸ್ ಇದೆ ಅಂತ ಅಂದ್ಕೊಳ್ತೀನಿ, ಗೊತ್ತಿಲ್ಲ ಅದ್ರ ಬಗ್ಗೆ ಸರಿಯಾಗಿ. ನಮಗೆಲ್ಲ ಸ್ಲಿಪ್ ನೋಡಬೇಕು ಗೊತ್ತಾಗುತ್ತೆ ಯಾವತ್ತೇನೇನು ಅಂತ. ಟೋಟಲಿ ನೆಕ್ಸ್ಟ್ ವೀಕ್ ಸ್ಯಾಟರ್ಡೇ ಏನೋ ಮುಗಿಯುತ್ತೆ, ಫಿನಿಶ್ ಆಗುತ್ತೆ ಎಕ್ಸಾಮ್. ನೆಕ್ಸ್ಟ್ ವೀಕ್ ಸ್ಯಾಟರ್ಡೇ, ಇನ್ನು 1 week ಹೋಗಬೇಕು. ಆಮೇಲೆ ಲಾಸ್ಟ್ ಬ್ಲಾಗಲ್ಲಿ ಪಲ್ಲವಿ ಅವ್ರು ಕಮೆಂಟ್ ಮಾಡಿದ್ರಿ, ಮೀಶೋಯಿಂದ ಯಾವುದೋ ಪ್ರಾಡಕ್ಟ್ ಬಂದಿರಲಿಲ್ಲ ಮತ್ತು ಅಮೌಂಟ್ ಕೂಡ ನಮಗೆ ಬರಲಿಲ್ಲ ಅಂಥೇಳಿ. ಸೊ ನಂದು ಆ್ಯಕ್ಚುಲಿ ಈ ಸಲ ಅದೇ ರೀತಿಯಾಗಿದೆ. 2 ಐಟಮ್ನ ನಾನು ಬುಕ್ ಮಾಡಿದ್ದೆ, ಆನ್ಲೈನ್ ಪೇಮೆಂಟ್ ಮಾಡಿದೆ. ಬಟ್ 15th ರಿಸೀವ್ ಆಗಬೇಕಾಗಿತ್ತು. ಇವತ್ತು ಆಲ್ರೆಡಿ 18 ಆಗಿದೆ, ರಿಸೀವ್ ಆಗಿಲ್ಲ. ಪೇಮೆಂಟು ಆರ್ಡರೇ ಕ್ಯಾನ್ಸಲ್ ಆಗಿದೆ, ಪೇಮೆಂಟ್ ಇನಿಷಿಯೇಟ್ ಮಾಡಿದ್ದೀವಿ ಅಂಥೇಳಿ ಮೆಸೇಜ್ ಬಂದಿದೆ. ಇನ್ನೂ ಕೂಡ ಬ್ಯಾಂಕಿಗೆ ಬಂದಿಲ್ಲ ಅಮೌಂಟ್, ನೋಡೋಣ ಬರುತ್ತೆ ಅಂತ. ಇದು ಸೇರಿ 3ನೇ ಟೈಮ್ ಅನಿಸುತ್ತೆ ನನಗೆ ಈ ಥರ ಆಗಿರೋದು. ಯಾವಾಗಲೂ ಯೂಶ್ವಲಿ ಮೀಶೋನಲ್ಲಿ ಆ ಥರ ಆಗಿರಲಿಲ್ಲ, 3rd ಟೈಮ್ ಅನಿಸುತ್ತೆ ಈ ಥರ. ಅಂದರೆ 2nd ಟೈಮ್ 2 ಪ್ರಾಡಕ್ಟು ಕೂಡ ಕ್ಯಾನ್ಸಲ್ ಆಗಿದೆ. ಏನು ಮಾಡೋಕ್ಕಾಗಲ್ಲ. ನಾನಂದರೆ ಡೈಲಿ ವೇರಿಗೆ ಅಂಥೇಳಿ 1-2 ಕುರ್ತಾನ ಆರ್ಡ್ರ್ ಮಾಡಿದ್ದೆ. ಸೊ ಆಲ್ಮೋಸ್ಟ್ ಅವಾಗ ಒಂದು ಟೈಮಲ್ಲಿ ತರಿಸ್ಕೊಂಡಿದ್ದೆಲ್ಲ ಸ್ವಲ್ಪ ಹಳೇದಾಗಿದೆ, ಅದೇ ವೇರ್ ಮಾಡ್ತಾಯಿದ್ದೀನಲ್ವ, ಡೈಲಿ ವೇರಿಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದೆ ಅಂಥದ್ದು. ಬಟ್ ಕ್ಯಾನ್ಸಲ್ ಆಗಿದೆ. ನೋಡೋಣ, ಅದ್ರ ಬದಲಾಗಿ ಬೇರೆ ವೆಬ್ಸೈಟಲ್ಲಿ ಯಾವಾಗಲಾದರೂ ಮಾಡ್ತೀನಿ, ಬಂದರೆ ಹಾಗೆ ಶೇರ್ ಮಾಡ್ತೀನಿ ಹೀಗೆ. ಸೊ ಅಲ್ಲೊಂದು ಪ್ಲ್ಯಾಂಟ್ ಏನಿದೆ ಅಲ್ವಾ, ಅಲ್ಲಿ ಯಾವುದೋ ಪ್ಲ್ಯಾಂಟ್ ಹಾಕಿದ್ರು. ಬಟ್ ಅದು ಬರಲಿಲ್ಲ ಅಂದ್ಬಿಟ್ಟು ಹೊರಗಡೆನೇ ತೊಗೊಂಡೋಗಿ ಪಾಟಲ್ಲಿ ಇಟ್ಟಿದ್ದಂಥದ್ದು, ಅಲ್ಲಿ ಚೆನ್ನಾಗಿ ಬರ್ತಾಯಿದೆ. ಸೊ ಹಂಗಾಗಿ ಇವಾಗ ಇದು ಖಾಲಿನೇ ಇತ್ತು ಅಂದ್ಬಿಟ್ಟು ಸ್ನೇಕ್ ಪ್ಲ್ಯಾಂಟ್ ಹಾಕಿ ಅಂತ ಹೇಳಿದ್ದೀನಿ. ಸೊ ಎತ್ಕೊಂಡು ಹೋಗಿದ್ದಾರೆ ಬಾಲ್ಕನಿಗೆ, ಗೊತ್ತಿಲ್ಲ. ಆ ಹೂವು ಎಲ್ಲ ಕಿತ್ಬಿಟ್ಟು ದೇವರಿಗೆ ಇಟ್ಟು ಪೂಜೆ ಮಾಡಬೇಕು. ಬೆಳಗ್ಗೆನೇ ಪೂಜೆ ಮಾಡೋಕ್ಕಾಗಿಲ್ಲ ನನಗೆ, ಕೆಲಸ ಮಾಡಿಕೊಂಡು ಮತ್ತು ವಿಡಿಯೋ ಎಡಿಟಿಂಗ್ ಕೆಲಸ, ಕುಚ್ಚು ಕೆಲಸ ಈ ಥರ ಮಾಡಿಕೊಂಡು ನಾನು ಆಗಲಿಲ್ಲ. ಇವಾಗ ಸಂಜೆ ಒಟ್ಟಿಗೆ ದೀಪ ಹಚ್ತೀನಿ. 1 ಹಾಕೋಣ 2 ಹಾಕೋಣ? 2 ಹಾಕಿ, ಅದನ್ನು ಬೇರೆ ಬಿಟ್ಕೊಳತ್ತಲ್ಲ. ಎರಡು ಹಾಕ್ಬೇಕು, ನೀಟಾಗಿ ಬಂಚಾಗಿ ಬರುತ್ತೆ. ಸಪೋರ್ಟ್ ಅದರಲ್ಲೇ ಇರಲಿ ಬಿಡು, ಅದು ಹಂಗೆ ಇಟ್ಟಿದ್ದೀನಿ ನಾನೇ. ಅದ್ರ ಪಾಡಿಗೆ ಅದು ಇತ್ತು ತಾನೆ, ಅದೇನಾದ್ರು ಏನು ಕುಯ್ತೀಯಾ? ಲೂಸ್ ಮಾಡೋದದು. ಪುದೀನ ಗಿಡ ಇದೆ,
ಈ ಗಿಡ ಎಷ್ಟು ಚೆನ್ನಾಗಿ ಬಂದಿತ್ತು. ಔಷಧಿ ಹೊಡೆದ್ಬಿಟ್ಟು ಎಲ್ಲೋ ಗಿಡ ಎಲ್ಲೋ ಲೀಫ್ ಮಾಡಿಬಿಟ್ಟಿದ್ರು. ಈಗ ಮತ್ತೆ ಹಿಂಗೆ ರೀಗೇನಾಗಿದೆ ಅಲ್ಲ. ಮತ್ತು ನೀನು ತಾನೇ ಹೇಳಿದ್ದು ತಳ್ಳು ಅಂತ. ಇನ್ನೂ ಹೇಳ್ಕೊ ನೋಡು. ಅದೆಲ್ಲ ಕ್ಲೀನ್ ಮಾಡಬೇಕು ಒಂಚೂರು. ಆ ಮಣ್ಣು ಥರ ಇದೆಯಲ್ಲ, ಅದು ಸ್ವಲ್ಪ ಆ್ಯಸಿಡ್ ಹಾಕ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಶೀಟ್ ತಂದು ಅಂಟಿಸ್ಬಿಡೋಣ. ಅಂಟಿಸ್ಬಿಟ್ಟು ಆ ಕಡೆಯಿಂದ ಹಿಂಗೆ ಎಲ್ ಶೇಪಲ್ಲಿ ಪಾಟ್ನ ಜೋಡಿಸ್ಕೊಂಡು, ಅದ್ಯಾವುದೋ ಒಂದು ನೋಡಿದ್ದೀನಿ ಪಾಪ, ಉದ್ದಕ್ಕೆ ಒಂಥರ ಈ ಲಟ್ಕನ್ ಥರ ನಿಂತ್ಕೊಳ್ಳೋ ಥರದ್ದು. ಅದರಲ್ಲಿ ಪಾಟ್ಗಳು ಹಂಗೆ ಮೇಲೆ ಇಡ್ಬೋದು. ಆ ಥರದ್ದು ಹಾಕ್ಬಿಡೋಣ ಅಲ್ಲಿ. ಅದಕ್ಕೆಲ್ಲ ಐಡಿಯಾ ಇರಬೇಕು. ಮತ್ತೇನು ಗೊತ್ತಾ, ಪೇಷನ್ಸ್ ಇರಬೇಕು, ಇಂಟ್ರೆಸ್ಟ್ ಇರಬೇಕು. ನನಗಂತೂ ಕಮ್ಮಿ, ನಿಮ್ಗಾದ್ರೂ ಓಕೆ. ಫಸ್ಟು ಲೂಸ್ ಮಾಡ್ಕೊಂಬಿಡು ಫುಲ್ಲು, ಆಮೇಲೆ ಎರಡೂ ಒಟ್ಟಿಗೆ ಇಡು. ಕೈಯಲ್ಲಿ ಮಾಡ್ಬಿಡ ಪಾಪ, ಒಳಗಡೆ ಎಲ್ಲ ಮಣ್ಣು ಹೋಗುತ್ತೆ, ಬೆರಳೊಳಗೆಲ್ಲ. ಅಯ್ಯೋ, ನಿನಗೆ ಕೈ ಪೇಯ್ನ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಭೂಮಿ ಆಗಲಿ ಏನಾದ್ರು ಒಂಚೂರು ಸಿಬ್ರೋಕೊಂಡಂಗೆ ಒಕ್ಕೊಂಡ್ರು ಎಷ್ಟು ಇದಾಗುತ್ತೆ. ಹಾಂ, ಏನ ಪ್ಯೂರ್ ಆಗಿರೋದಾ? ಇನ್ನೇನು ಭೂಮಿಲಿ ಇರೋದೇನು ಇಂಪ್ಯೂರ್ ಆಗಿರುತ್ತೆ? ಎಲ್ಲನೂ ಹಂಗೆ ಸ್ವಲ್ಪ ಲೂಸ್ನಿಂಗ್ ಮಾಡಿಬಿಡು ಮಣ್ಣನ್ನ. ಹಾಂ, ಎಲ್ಲ ಮಣ್ಣು ಸ್ವಲ್ಪ ಲೂಸ್ ಮಾಡಿಬಿಡು ಒಂದೇ. ನೋಡಿದು ಅಲ್ಲಿ ಅಡುಗೆ ಮನೆ ಅಲ್ಲ, ಇದು ಟಿ ವಿ ಕ್ಯಾಬಿನೆಟ್ ಹತ್ರ ಇಟ್ಟಾಗ ಪೂರ್ತಿ ಒಡ್ಗೋಗ್ಬಿಟ್ಟಿತ್ತು. ಬೇಜಾರಾಗಿತ್ತು. ಎಷ್ಟು ಇಷ್ಟಪಟ್ಟು ತೊಗೊಂಬಂದಿದ್ದು ಈ ಗಿಡ ಇದಾಯ್ತಲ್ಲ ಅಂತ. ಬಟ್ ಹೊರಗಡೆ ಹಿಟ್ಟ ಮೇಲೆ ಒಂದು ಕಡ್ಡಿ ಹೊರ್ಟಾಯ್ತಲ್ವ ಪಾಪ. ಒಂದು ಸ್ಟೆಮ್ ಹೋಯ್ತು, ಇನ್ನೊಂದು ಸ್ಟೆಮ್ ಉಳ್ಕೋತು. ಒಂದು ಸ್ಟೆಮ್ಮು ಹಾಳಾಗ್ಬಿಡ್ತು. ನಾವು ಸ್ವಲ್ಪ ಬೇಗ ಎಚ್ಚೆತ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತೇನೋ ಅಲ್ವಾ. ಇವಾಗ ಬಿಡು, ಟಚ್ ಮಾಡಿಬಿಡೋದಕ್ಕೆ. ಏನೋ ಒಂದು ಗಿಡಕ್ಕೆ ಅದು ಪೇನ್ ಆಗಲ್ವಾ? ನೋಡಲಿ, ನೋಡು ಇದು ನೋಡು, ಒಂಚೂರು ಟಚ್ ಆಗ್ತಿರೋದಕ್ಕೆ ನೋಡು. ಲೀಫ್ ಇದಕ್ಕೆ ವಯಸ್ಸಲ್ಲ ರೀ, ಇದಕ್ಕೆ ಟಚ್ ಆಗ್ತಿರೋದಕ್ಕೆ. ಆಹಾ, ಅದಕ್ಕಿಂತ ದೊಡ್ಡದಾಗಿದೆ ಎಲೆ. ಅದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಟಚ್ ಆದ್ರೆ ಹಂಗಾಗುತ್ತೇನೋ. ಪುದೀನ ಗಿಡ ಅದರಲ್ಲಿ ಒಂದರಲ್ಲಿ ಯಾವುದೋ ಬರ್ತಾ ಇತ್ತಲ್ಲ ಈ ಗಿಡ ಏನು ಗಿಡ ಇದು? ಹಾಂ, ಇದೇನು ಗಿಡ ಇದು? ಸೀತಾಫಲನಾ? ಅಲ್ಲ, ಸೀತಾಫಲ ಅಲ್ಲ ಅದು. ಮೇ ಬಿ ಕರ್ಬೂಜ ಹುಳ ಆಗಿರೋ ಥರ ಇದೆ ಪಾಪ. ಏಯ್, ಕೀಳ್ಬೇಡ, ಹುಳ ತೆಗಿ ಅಷ್ಟೇ. ಕಿರ್ಬಿಸಾಕ್ತಾರಂತೆ. ಅಷ್ಟು ಚೆನ್ನಾಗಿ ಬಂದಿರೋ ಗಿಡನ ಅದು. ಮೋಸ್ಟ್ಲಿ ಕರ್ಬೂಜ ಗಿಡನ ಏನೋ ಅಂತ. ಇಲ್ಲ, ಇದಿರಬೇಕು, ಸಪೋಟ ಇರಬೇಕು ಪಾಪ, ಸಪೋಟ ಇರಬೇಕು. 1-2 ಡೇಸ್ ಇಲ್ಲೇ ಇರಲಿ ಬಿಡು. ಒಂದು ಸ್ವಲ್ಪ ಕಚ್ಕೊಂಡ್ಮೇಲೆ ಒಳಗಡೆ ಇಟ್ಟರಾಯ್ತು. ಹಾಂ ಅಲ್ವಾ? ಹಾಂ, ಮತ್ತು ನೈಟ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೆ. ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ಫಸ್ಟ್ ಕಾಯೆಲ್ಲ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ತುರಿದಿರಲಿಲ್ಲ, ಆ್ಯಕ್ಚುಲಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಥರ ಮಾಡ್ಕೊಂಡಿದ್ದೆ, ಸ್ವಲ್ಪ ತರಿಯಾಗಿ. ಅದಾದಮೇಲೆ ಎಷ್ಟು ಕಾಯಿ ತೊಗೊಂಡಿದ್ದೋ ಸೇಮ್ ಬಟ್ಲು ನಾನು ಬೆಲ್ಲ ಕೂಡ ಜಜ್ಜಿಬಿಟ್ಟು ಹಾಕ್ಕೊಳ್ಳೋಣ ಅಂಥೇಳಿ ಇದು ಮಾಡಿದ. ಪೂರ್ತಿ ಅದು ಜಜ್ಜೋಕ್ಕಾಗಿಲ್ಲ, ದಪ್ಪ ಉಂಡೆ ಹಾಗೆ ಇತ್ತು. ನನಗೆ ಅದು ಕ್ವಾಂಟಿಟಿ ಗೊತ್ತಾಗಲಿಲ್ಲ. ಆ ಥರ ಪುಡಿ ಬೆಲ್ಲ ಆದರೆ ನೀಟಾಗಿ ಕ್ವಾಂಟಿಟಿ ಗೊತ್ತಾಗುತ್ತೆ. ಸ್ವಲ್ಪ ಬೆಲ್ಲ ಜಾಸ್ತಿನೇ ಆಗ್ತೆ ಅಂತ ಅಂದ್ಕೊಳ್ತೀನಿ ಅವತ್ತು. ಅದಾದಮೇಲೆ ನೀರು ಕೂಡ ಅಷ್ಟೇ. ಏನಪ್ಪ ಅಂತ ಹೇಳಿದ್ರೆ, ಅದು ಮಾಡೋವರೆಗೂ ನಮ್ಮ ಮನೇಲಿರೋರ್ಗೆ ಯಾರಿಗೂ ಪೇಷನ್ಸೇ ಇಲ್ಲ. ಒಂಥರ ಎದೆ ಮೇಲೆ ಕುತ್ಕೋತಾರೆ ಅಂತಾರಲ್ಲ, ಆ ಥರ ಕುತ್ಕೊಂಡ್ಬಿಟ್ಟಿದ್ರು ಅವತ್ತು. ಬೇಗ ಆಯಿತಾ, ಬೇಗ ಮಾಡು,
ಆಯಿತು. ಅದು ಯಾಕೆಂದರೆ ನಾನು ಫಸ್ಟೇ ಅವನು ಓದ್ಸೋಕೆ ಕೂತ್ಕೊಂಡಿದ್ದ ಲೇಟ್ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ 10:30 ಆಯಿತು ಓದಿ ಮುಗಿಸೋದೆಲ್ಲ. ಸೊ ಆಮೇಲೆ ಬಂದಿದ್ದಲ್ವ ಮಾಡೋದಕ್ಕೆ ಅವರಿಗೆಲ್ಲ ನಿದ್ದೆ ಬರ್ತಾಯಿತ್ತು, ಬೇಗ ಮಾಡಿ ಮುಗಿಸು, ತಿಂದ್ಬಿಟ್ಟು ಮಲ್ಕೊಳ್ತೀವಿ ಅನ್ನೋ ಥರ ಅವ್ರಿಗಿತ್ತು ಮೈಂಡಲ್ಲಿ. ಸೊ ಹಂಗಾಗಿ ನಾನು ಆ ಕಡೆ ಗಡಿಬಿಡಿ ಮಾತಾಡ್ಕೊಂಡು ಒಂಚೂರು ನೀರು ಜಾಸ್ತಿ ಆಗಿಬಿಟ್ಟಿದೆ. ಆಮೇಲೆ ಇನ್ನೇನು ಮಾಡೋದು, ಅದನ್ನು ಸ್ವಲ್ಪ ಡ್ರೈ ಆಗೋವರೆಗೂ ಉರಿಯೋಣ ಅಂತ ಹೇಳಿಬಿಟ್ಟು ಫಸ್ಟು ಬೆಲ್ಲ ಕರಗಿಸ್ಕೊಂಡು, ಪಾಕ ಏನು ಮಾಡ್ಕೊಳ್ಳಲ್ಲ ನಾನು, ಸ್ವಲ್ಪ ಬೆಲ್ಲ ಎಲ್ಲ ಕರಗಿದ್ಮೇಲೆ ಗಟ್ಟಿ ಆಗ್ತಾ ಬರುತ್ತಲ್ಲ ಆ ಟೈಮಲ್ಲೇ ಕೊಬ್ಬರಿ ಕಾಯಿ ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಕೂಡ ನಾನು ಹಾಕ್ತೆ. ಇಲ್ಲಿ ನಾನು 2 ಕಾಯಿ ತುರಿ ಇದ್ದಿದ್ದಂಥದ್ದು. ಸೊ 2 ಕಾಯಿ ತುರಿಗೆ ಆಲ್ಮೋಸ್ಟ್ ಅಲ್ಲಿ ಒಂದು 5 ಬಟ್ಲು ಅಷ್ಟು ಕಾಯಿ ತುರಿ ಇತ್ತು. ಅದಕ್ಕೆ ನಾನು 4 ಬಟ್ಲಷ್ಟು ಬೆಲ್ಲ ಹಾಕ್ಕೊಂಡಿದ್ದೆ. ಸೊ ಚೆನ್ನಾಗಿ ಹುರ್ಕೊಂಡೆ, ತಳ ಬಿಡೋವರೆಗೂ ಹುರಿತಾನೇ ಇದ್ದೆ. ಸ್ವಲ್ಪ ಅದಾದಮೇಲೆ ತಳ ಬಿಟ್ಟಾಗ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಹುರ್ಕೊಂಡೆ. ಇನ್ನೂ ಒಂದು ಅರ್ಧ ಗಂಟೆ ಅದೇ ಬಿಸಿನಲ್ಲೇ ಹುರಿದಿದ್ರೆ ಚೆನ್ನಾಗಿರ್ತಾಯಿತ್ತು ಇನ್ನು. ಬಟ್ ಏನಂದರೆ ಅದೇ ಇವ್ರುಗಳು ಹಿಂಸೆ ಕೊಡ್ತಾಯಿದ್ರಲ್ಲ, ಸೊ ಆಗಿರ್ಬೋದೇನೋ ಅಂದ್ಬಿಟ್ಟು ನಾನೇನು ಮಾಡಿದೆ, ಒಂದು ಪ್ಲೇಟಿಗೆ ಅದನ್ನು ಹಾಕ್ಕೊಂಡು ಇದು ಮಾಡಿಬಿಡೋಣ, ರೆಡಿ ಮಾಡಿ ಇಟ್ಕೊಳ್ಳೋಣ, ಅದನ್ನು ಕಟ್ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ಒಂದು ಪ್ಲೇಟಿಗೆಲ್ಲ ತುಪ್ಪ ಸವರಿಟ್ಕೊಂಡಿದ್ದೆ ಆಲ್ರೆಡಿ. ಸೊ ಆ ಪ್ಲೇಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡೆ. ಈ ಥರ ತಳ ಯಾವಾಗ ಬಿಡುತ್ತೆ ಆವಾಗ ಅಂತ ಹೇಳಿಬಿಟ್ಟು. ಸೊ ಅದನ್ನೆಲ್ಲ ಮಾಡಿಬಿಟ್ಟು ಒಂದು 10 ನಿಮಿಷ ಫ್ರಿಜ್ಜಲ್ಲೂ ಕೂಡ ಇಟ್ಟಿದ್ದೆ ನಾನು. ಬಟ್ 10 ನಿಮಿಷ ಆದಮೇಲೆ ತೆಗೆದು ಕಟ್ ಮಾಡ್ತೀನಿ, ಅದು ಕಟ್ಟೇ ಆಗ್ತಾಯಿಲ್ಲ. ಒಂಥರ ಈ ಕಾಯಿ ಒಬ್ಬಟ್ಟಿಗೆ ಹೂರ್ಣ ಬರುತ್ತೆ ನೋಡಿ, ಸೊ ಆ ಥರ ಆಗಿಬಿಟ್ಟಿತ್ತು ಅದು. ನನಗೆ ಇದೇನು ಗಟ್ಟಿ ಆಗುತ್ತಾ ಇಲ್ವಾ ಆ ಥರ ಚಿಂತೆ ಆಯಿತು ನನಗೆ. ಸೊ ನೋಡೋಣ, ಅಕಸ್ಮಾತ್ ಗಟ್ಟಿ ಆಗಿಲ್ಲ, ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ನೋಡೋಣ ಫ್ರಿಜ್ಜಲ್ಲಿ. ಅಕಸ್ಮಾತ್ ಗಟ್ಟಿ ಆಗಿಲ್ಲ ಅಂತ ಹೇಳಿದ್ರೆ ಆಮೇಲೆ ಬೇಕಿದ್ದರೆ ಅದನ್ನು ಮತ್ತೆ ತೆಗೆದು ಸ್ವಲ್ಪ ಹುರಿದ್ರೆ ಆಯಿತು ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಆ ಥರ ಮಾಡಿದೆ. ನಾನು ಪ್ರೋಸೆಸ್ ಸ್ಟಾರ್ಟ್ ಮಾಡಿದಾಗಲೇ ಆಲ್ಮೋಸ್ಟ್ 10:30-11 ಆಗಿಬಿಟ್ಟಿತ್ತು. ಎಲ್ಲ ಮುಗಿಯೋಷ್ಟರಲ್ಲಿ 11:30 ಆಯಿತು ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಮೊದಲೇ ಎಲ್ಲ ರೆಡಿ ಇಟ್ಕೊಂಡಿದ್ದೆ ನಾನು. ಸೊ ಇನ್ನೇನು ಜಸ್ಟು ಬೆಲ್ಲ ಕರಗಿಸಿ ಉರಿಯೋದಷ್ಟೇ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಪ್ಲ್ಯಾನ್ ಮಾಡಿದ್ದು. ನನಗೆ ಏನಂದರೆ 10 ನಿಮಿಷ ಬಿಟ್ಟು ನೋಡಿಬಿಟ್ಟು ಅದು ಗಟ್ಟಿ ಆಗಿರಲಿಲ್ವ, ಮನಸ್ಸಲ್ಲಿ ಕೊಯ್ತಾಯಿತ್ತು. ಆ ಕಡೆ ಮಲಗಿದ್ರೆ ನಿದ್ದೆನೂ ಬರ್ತಾಯಿಲ್ಲ ನನಗೆ. ಇದೇನಪ್ಪ ಚೆನ್ನಾಗಾಗಿದ್ದು, ಯಾವಾಗಲೂ ಚೆನ್ನಾಗಿ ಮಾಡ್ತಾಯಿದ್ದೆ, ಈ ಸಲ ಹಿಂಗಾಗ್ಬಿಡ್ತಲ್ಲ ಅಂದ್ಬಿಟ್ಟು ಮತ್ತೆ ಬಂದು ಫ್ರಿಜ್ ಓಪನ್ ಮಾಡಿ ನೋಡ್ಬೋದು ಈ ರೀತಿ ಸುತ್ತ ಸೈಡಲ್ಲಿ ಪಾಕ ಎಲ್ಲ ಬಿಟ್ಕೊಂಡಿತ್ತು. ಕಟ್ ಮಾಡೋಕ್ಕೆ ಹೋದಾಗ ಒಳ್ಳೆ ಒಬ್ಬಟ್ಟಿನ ಹೂರ್ಣ ಥರ ಬಂತ. ನನಗದು ಇಷ್ಟ ಆಗಿಲ್ಲ. ಮತ್ತೆ ಅದನ್ನು 12:30 ರಾತ್ರಿನಲ್ಲಿ ಮತ್ತೆ ಹುರಿದ್ಬಿಟ್ಟು ಮತ್ತೆ ಫ್ರಿಜ್ಜಲ್ಲಿ ಇಟ್ಟಿದ್ದಾಯಿತು. ಸೊ ಆ ರೀತಿ ನಾನು ಮಾಡಿದೆ. ಆವಾಗ ಸ್ವಲ್ಪ ಗಟ್ಟಿ ಆಯಿತು. ಕೊಡಿಲಿ, 1 ನಿಮಿಷ ಕೊಡಿಲಿ, ಒಂದೇ 1 ನಿಮಿಷ ಕೊಡಪ್ಪ ಇಲ್ಲಿ. ನೋಡಿ ಫ್ರೆಂಡ್ಸ್, ನೆನ್ನೆ ಕೊಬ್ಬರಿ ಮಿಠಾಯಿ ಮಾಡಿದ್ದು, ಈ ಡಬ್ಬ ತುಂಬ ಇತ್ತು, ಆಲ್ರೆಡಿ ಅರ್ಧಕ್ಕೆ ಬಂದ್ಬಿಟ್ಟೈತೆ. ಮಾಡ್ತಾನೆ ಇವರಿಬ್ಬರು ತಿಂದು ಈ ಮಟ್ಟಿಗೆ ಬಂದಿದೆ. ವಿಡಿಯೋ ಮ್ಯೂಟ್ ಮಾಡೋದು, ಅಟ್ಲೀಸ್ಟ್ ಸ್ವಲ್ಪ ಆದರೂ ಇರಲಿ, ನಾನು ವಿಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೂ ಕೇಳ್ತಾ ಇಲ್ಲ. ಇಬ್ಬರು ನನಗೆ ಬೇಕು ಏನದು ಫೈಟಿಂಗ್. ಇಬ್ಬರು ನನಗೆ ಬೇಕು ಅಂತೇಳಿ ಕಿತ್ತಾಡ್ತವ್ರೆ. ಇನ್ನೇನು ಒಂದು ರೌಂಡಿಗೆ ಎಲ್ಲ ಖಾಲಿಯಾಗೇ ಹೋಗುತ್ತೆ. ಅಟ್ಲೀಸ್ಟ್ ಹೆಂಗಿದೆ ಅಂತನಾದರೂ ಒಂದು ರಿವ್ಯೂ ಹೇಳ್ತಾರಾ? ಕೊಡಲ್ಲ ನೋಡಿ ಹೆಂಗೆ ಕಿತ್ಕೊಂಡು ಹೋಗ್ತಾರೆ ಎಲ್ಲ. ಅದು ವಿಡಿಯೋ ಮಾಡ್ಕೊಳ್ಳೋಕ್ಕೂ ಬಿಟ್ಟಿಲ್ಲ ನನಗೆ, ಅಷ್ಟೊಂದಿದು ಕಾಯ್ತವ್ರು ಹಂಗೇನೆ ಬಕಪಕ್ಷಿಗಳ ಥರ ಇಬ್ರು. ಚಿಕ್ಕದಂತೆ ಕೊಡೋ ದೊಡ್ಡದು. ಸೊ ಹಿಂದಿನ ದಿನ ಮತ್ತೆ ಚೆನ್ನಾಗಿ ಸ್ವಲ್ಪ ಫ್ರೈ ಎಲ್ಲ ಮಾಡಿ ಗಟ್ಟಿ ಆದಮೇಲೆ ಈ ಥರ ತಕ್ಕ ಮಟ್ಟಿಗೆ ಬಂದಿತ್ತು. ಎಲ್ಲ ಟೈಮು ಒಂದೇ ಥರ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ನಮ್ಮ ಕೈಯಿಂದನೂ ಕೂಡ ಈ ರೀತಿ ಒಂದೊಂದ್ಸಲ ಹಾಳಾಗಿಬಿಡುತ್ತೆ. ತಕ್ಕ ಮಟ್ಟಿಗೆ ಬಂದಿತ್ತು, ತಿನ್ನೋ ಥರ ಇತ್ತು, ಬರ್ಫಿ ಥರ. ಬಟ್ ಬೆಳಗ್ಗೆಯಿಂದ ಅದು ಅಷ್ಟು ನಾನು ಬಾಟ್ಲು ತುಂಬ ಮಾಡಿ ವೀಡಿಯೋ ಮಾಡ್ಕೊಳ್ಳೋಕೆ ಟೈಮೇ ಸಿಕ್ಕಿಲ್ಲ ನನಗೆ. ಅಟ್ಲೀಸ್ಟ್ ವೀಡಿಯೋ ಮಾಡ್ಕೊಳ್ಳೋಕ್ಕಾದ್ರೂ ಒಂಚೂರು ಉಳಿಸಿ ಅಂತ ಹೇಳಿದ್ರೆ ಅದನ್ನು ತಿನ್ನೋದಕ್ಕೆ ನನಗೆ ಬೇಕಾ ಅಂತಾಯಿದ್ರು. ಅದಕ್ಕೆ ಇದನ್ನೇ ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಈ ಒಂದು ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.